ನಾನು ಹೋಗಿ ಬರ್ತೇನೆ. ಹೌದಾ? ಹೊಂಟ್ಯಾ? ಹುಷಾರಾಗಿ ಹೋಗಿ ಆರಾಮ್ ಬಾ. ಸರಿ. ಅಮ್ಮ ಅವನು ಹೋದ, ಇವನು ಹೋದ, ಈಗ ನಾನು ಫ್ರೀ. ಈಗ ಜಗ್ಗೋರ್ಗೆ ಆರಾಮಾಗಿ ಫೋನ್ ಮಾಡ್ತೀನಿ. ಅವನು ಫೋನ್ ಮಾಡಿ ಮನೆ ಕಳಿಸ್ತೀನಿ. ಹಲೋ, ಎಲ್ಲಿದ್ದೀರಿ? ಯಾಕೆ ಅಷ್ಟು ಅರ್ಜೆಂಟ್ ಇತ್ತಾ? ಮತ್ತೆ ಇಲ್ಲ, ಮನೆಗೆ ಬರ್ತೀರ ನಾವು. ಈಗ ಬರ್ತೀರಿಲ್ಲೋ? ಸರಿ, ಬರ್ರಿ, ಬೇಗ ಬರ್ರಿ. ಹಲೋ ಕಿರಣ, ಎಲ್ಲದಿರೋ ಮರ? ಯಾಕ ಏನಾತಂತ ಅವಂಗ? ಕ್ರಾಸಿಗೆ ಬಂದು ನಿಂತೀನೋ ನಾನು. ಮತ್ತೆ ಹೆಂಗ್ ಮಾಡೋದೀಗ? ಮೊದ್ಲ ಹೇಳ್ಬೇಕಿಲ್ವ? ವಾಪಸ್ ಹೋಗ್ಲಾ ಮತ್ ಮನೆಗೆ? ಆಯ್ತು.
ಅದಕ್ಕೆ ಹಿರಿಯರು ಹೇಳಿರೋದು ಹೆಣ್ಣಿನ ನೆಲೆ ನೀರಿನ ನೆಲೆ ಕುದುರೆ ನೆಲೆ ಯಾರಿಗೂ ತಿಳಿದಿಲ್ಲ ಅಂತ. ನಿನ್ ಹಾಳ ಬುಕ್ಕ ತೋರಿಸ್ಕೊಳ್ಳ ನೀನು. ಸಿಗ್ಲ ಮಗ ಅಡ್ಡ ಉದ್ದ ಸಿಳ್ತೀನಿ, ನಾ ಅಪ್ಪನ್ ಕರ್ಕೊಂಡ್ ಬರ್ತೀನಿ, ಅವಾಗ ಐತ್ ನಿಮ್ದು. ನನಗೆ ವಾರ ಮಾಡ್ತೀಯಾ? ಇನ್ನು ನೀ ಭೂಮಿ ಮೇಲೆ ಬದುಕಿರಬಾರ್ದು. ನಿನಗೊಂದು ಕತೆ ಕಾಣಿಸ್ತೀನಿ. ರಾಜು 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 ಓಯ್ ರಾಜು ಇಲ್ಲೇ ಬಂದ್ ಕೂತಿ. ಹಿಂಗ್ಯಾಕ್ ಮಾಡಿ ಮುಖ ರಾಜು? ಏನಾದ್ ರಾಜು ಈಗ ನನ್ನ ಮುಂದೆ ಹೇಳಂಗಿಲ್ಲ? ಉಷಾ ನೀ ಹೇಳ್ದ ನಿನ್ ಮಾತು ಕೇಳ್ಬೇಕಿತ್ತ ನಾನು. ಯಾಕೆ ಏನಾದ್ ರಾಜು ಈಗ? ಯಾವ ಬಾಯ್ಲೆ ಹೇಳಲೆ? ಹೇಳ್ ರಾಜು, ನನ್ ಮುಂದೆ ಹೇಳಂಗಿಲ್ಲ ನಾ ಹೇಳ. ಇಲ್ಲದೆ ಇರೋ ಆಡಂಬರಕ್ಕೆಲ್ಲ ಆಸೆ ಪಟ್ಟೆ ನಮ್ಮ ಮನೆ ನೆಮ್ಮದಿನ ಹಾಳು ಮಾಡ್ಕೊಂಡ್ಬಿಟ್ಟೆ ನಾನು. ಈಗ ಏನಾದ್ ರಾಜು ಇಷ್ಟ ಕಳಾತಿ ನೀನ? ಕರೆಕ್ಟ್ ಹಂಗ ಹೇಳ ನನ್ ಮುಂದೆ. ಯಾರಾದ್ರೂ ತಪ್ಪು ಮಾಡಿದ್ರೆ ಬುದ್ಧಿ ಹೇಳ್ಬೋದು ಉಷಾ, ಆದ್ರ ಹಡೆ ತಾಯಿನ ತಪ್ಪು ಮಾಡಿದ್ರ ನಾ ಹೆಂಗ್ ಬುದ್ಧಿ ಹೇಳಿ? ತಪ್ಪು ಮಾಡಿದ್ರ ರಾಜು ಏನ್ ಹೇಳಾತಿ? ನಂಗೆ ಅರ್ಥ ಆಗೋದು ಒಂದ್ ಸ್ವಲ್ಪ ಕರೆಕ್ಟ್ ಆಗಿ ಹೇಳ ರಾಜು, ಏನಾತ? ಯಾವ ಬಾಯಿಂದ ಹೇಳಿ ಉಷಾ? ನಾನು ಅದು ಬೇಕು ಇದು ಬೇಕು ಅಂತ ಹೇಳಿದ್ರು ಕಾಡ್ಸಿದಕ್ಕೆ, ನನ್ನ ಆಸೆ ತೀರ್ಸೋದಕ್ಕೆ ನಾವು ಅಪ್ಪನ್ ಬಿಟ್ಟು ಬೇರೆ ಸಂಘ ಮಾಡ್ಯಾಳ ನಮ್ಮವ್ವ. ರಾಜು ಏನ್ ಹೇಳಾತಿ? ರಾಜು ನಿಜ ಈ ಮಾತ? ಹೌದು ಉಷಾ, ಇಬ್ರು ರೆಡ್ ಹ್ಯಾಂಡ್ ಆಗಿ ಸಿಕ್ಕಾರ. ಇಬ್ಬರನ್ನು ಅಲ್ಲೇ ತುಂಡಾಗಿ ಕತ್ತರ್ಸಾಕ್ಬಿಡ್ಬೇಕಂತ ಅನ್ಕೊಂಡಿದ್ದೆ, ಆದ್ರೆ ಏನ್ ಮಾಡ್ಲಿ, ಎತ್ತ ತಾಯಿ ಬಿಟ್ಟು ಬಂದ್ ಇಲ್ಲಿ ಬಂದ್ ಕುಂತೀನಿ. ಸಮಾಧಾನ ಮಾಡ್ಕೋ ರಾಜು, ಅಳ್ಬೇಡ. ಹೆಂಗ್ ಸಮಾಧಾನ ಮಾಡ್ಕೊಳ್ಳಿ ಉಷಾ? ಈ ವಿಷಯ ನಾಳೆ ನಮ್ ಗೆಳೆಯರಿಗೆ ಗೊತ್ತಾದ್ರ ನನ್ ಮರ್ಯಾದೆ ಕೊಡ್ತಾರ ಅವ್ರು. ನಾಳೆ ಊರಾಗ ನನ್ ಜೀವನ ಹೆಂಗ್ ಮಾಡ್ಲಿ? ರಾಜು ಈ ವಿಚಾರ ನಮ್ಮ ಅಪ್ಪಾಜಿ ಗೊತ್ತೈತೇನಿಲ್ಲ? ಗೊತ್ತಿಲ್ಲ ಉಷಾ, ಅವ ಮೊದ್ಲ ಮರ್ಯಾದಸ್ತ. ಈ ವಿಷಯ ನಾಳೆ ಗೊತ್ತಾದ್ರ ಅವ ಭೂಮಿ ಮೇಲಾರ ಬದುಕಿರ್ತಾನೋ ಇಲ್ಲೋ. ಹೋಗ್ಲಿ ಬಿಡು ರಾಜು, ಸಮಾಧಾನ ಮಾಡ್ಕೋ, ಇದೆಲ್ಲ ಸರಿ ಆಕೈತ್. ಬಾ ಮನಿಗ್ ಹೋಗೋಣಂತ. ಇಲ್ಲ ನೀನ್ ಹೋಗು. ಈ ನನ್ ಮಾತ್ ಕೇಳ್ತಿ ಇಲ್ಲಿ? ಬಾ ಸುಮ್ನೆ ಕುಂದ್ರ, ಇಲ್ಲಿ ಅದಕ್ಕಂತ ಕುಂದಿರ್ತೀನಿ. ಬಾ ಮನಿಗ್ ಹೋಗೋಣ. ಏ ದನ ಕುಡಿಯುವ ಇನ್ಯಾ ಕುಡಿತಿ? ಅಲ್ಲಿ ಬಾ ನೀರು ಕೊಡ್ತಾರೆ ಕುಡಿದಿ. ಯಾವ್ರಪ್ಪ? ಹೌದಾ? ಇಲ್ಲಿ ಇಲ್ಲಿ ವೇರ್ಲದಾಗೆ ಕೆಲಸ ಮಾಡಕತ್ತೀರಿ. ಹಾ, ಹಿಂಗಾಗಿ ಇಲ್ಲಿ ಊಟಕ್ಕೆ ಏನು ತಿನ್ನಾಕಿಲ್ಲದಕ್ಕೆ ಇಲ್ಲಿ ಒಂದು ನೀರು ಕುಡಿಯಾಕತ್ತೈತಿ. ಕುಂದ್ರಿ ಹೇಳ್ತಾನೆ, ಕುಂದ್ರಿ. ನೀರು ತಗೋ, ಅವನ್ನೇನು ಕುಡಿಬೇಡ. ನೀರು ಅದಾವ, ತಗೋ ಕುಡಿ. ನೀರು ಕುಡಿ, ಸಮಾಧಾನ ಮಾಡ್ಕೊ ಮೊದಲು ಕುಡಿ. ಕುಂದ್ರ. ಎಲ್ಲಿ ಇವಾರಲ್ಲ ಕೆಲಸ ಮಾಡ್ತೀಯ? ಹ್ಞೂ ರೀ. ಏನು ಪ್ರಾಬ್ಲಮ್ ಐತಿ ನಿಂದು? ಮನ್ಯಾಗ ನನಗೆ ಹ್ಞೂ ನನ್ನ ಹೆಂಡತಿನೂ ಸೇರ್ವಲ್ರಿ, ಹಾಂ ನನ್ನ ಮಗನೂ ಸೇರ್ವಲ್ರಿ. ಹಾಂ ಯಾಕಂದ್ರೆ ನನ್ನ ಹೆಂಡತಿ ದಾರಿ ತೆಕ್ಕಾಡಿ ಹಾಂ ಅದನ್ನ ಹೇಳಕ್ಕೆ ಹೋದ್ರೆ ಮಗಗೂ ಹೇಳಿದ್ರೆ ಮಗ ಆಕಿನ ಮೇಲೆ ಕಟ್ಕೊಂಡು ನನಗೆ ಏನಾರು ಒಂದು ಅಂತಂದ್ರಿ. ಅದ್ರ ಸಂಬಂಧ ಮನೆಯಾಗಿರೋದು ಬೇರೆ, ಎಲ್ಲರೂ ಹೋಗಿ ಜೀವನ ಮಾಡಿದ್ರ ಆತ, ಎಲ್ಲರೂ ಹೋಗಿ ಬಿದ್ದು ಹಾಳಾಕೋಬೇಡ. ಸಮಾಧಾನ ಹೇಳ, ಹಾಳಾಕೋಬೇಡ, ಸಮಾಧಾನ ಹೇಳ. ನಿನ್ನ ಮಗ ನಿನ್ನ ಮಾತು ಕೇಳೋದು ಅನ್ನಂಗ ಆತಂಗ್ರ? ಇಲ್ರಿ. ಹೌದಾ? ದೊಡ್ಡವ ನನ್ನ ಮಗ?
ದೊಡ್ಡ ಹೌದನ್ರಿ. ಹೌದಾ ಸಾಲಿಗೆ ಹೋಗಣ್ಣ ಸಾಲಿ ಕಲಿತಾನ್ರಿ. ಸಾಲಿ ಕಲಿತಾನ ಇಲ್ಲಿ ನೋಡಿ ಯಾಕೆ ಟೆನ್ಷನ್ ಮಾಡ್ಕೊತೀನಿ ಎಲ್ಲ ಹೇಳ್ತೀನಿ ಎಲ್ಲ ಸರಿ ಹೋಗೈತಿ ಏನ್ ಸಮಾಧಾನ ಮಾಡ್ಕೊ ಊಟ ಮಾಡಿಲ್ಲಪ್ಪ ಊಟ ಏನಿಲ್ರಿ. ಊಟ ಮಾಡಿಲ್ಲ ಇಲ್ರಿ ಎಷ್ಟು ದಿವಸ ಆತ 2 ದಿನ ಆತ್ರಿ. ಹೌದಾ ಹಿಂಗಾಗಿ ಸಮಾಧಾನ ಮಾಡ್ಕೊ ಊಟ ಮಾಡೋದು ತಿಂತ ಈಗ ಕೆಲಸ ಎಲ್ಲಿಂದ ಹೋಗವ್ ನೀವು ಹಂಗ ಮಾಡ್ಕೊಂತ ಎಲ್ಲಾರ ಸಿಕ್ಕರೆ ಮಾಡ್ತೇನ್ರಿ ಏನಾರ ನಿಮ್ದ ಎಲ್ಲಾರ ಕೆಲಸ ಇದ್ರೆ ಹಚ್ಚಿ ಕೊಡ್ರಿ ಮಾಡ್ತೇನ್ರಿ ಏನಾರ ಕೆಲಸ ಮಾಡೋಂತಿಂತ ಏನ್ ತಲೆಗೆ ಹೊಡ ಈಗ ಇಲ್ಲೇ ನಮ್ಮ ಸೆಟ್ನಾಗಿರ ರೆಸ್ಟ್ ತಗೋ 1-2 ದಿನ ಆಮೇಲೆ ಎಲ್ಲ ಒಂದು ದಾರಿಗೆ ನಿನ್ಗೆ ಹಚ್ತಾನಿಂತ ಪಾಪ ಈಗ ಮೊದಲು ಊಟ ಮಾಡಿ ಸಮಾಧಾನ ಮಾಡ್ಕೋ ಆಮೇಲೆ ಮುಂದೆ ದಾರಿ ಹುಡ್ಕೊಂಡು 2 ದಿನ ರೆಸ್ಟ್ ತಗೋ ಇಲ್ಲಿ ನೀರ್ ಇರ್ತಾವ ಜಳಕ ಮಾಡ ಊಟ ಇರ್ತಿ ಊಟ ಮಾಡ ಇಲ್ಲೇ ಹುಡುಗರು ಇರ್ತಾರ ಇಲ್ಲೇ ಸ್ವಲ್ಪ ಕುರಿ ಪರಿ ಇರ್ತಾವ ನೋಡ್ಕೊಂಡು ಸೆಟ್ನಾಗಿರ ಇಲ್ಲೇ ಕುದುರಿ ಪದಿರಿ ಅದಾವ ನೋಡ್ಕೊಂಡಿರ 2 ದಿನ ರೆಸ್ಟ್ ತಗೋ ಮೊದಲ ಆಮೇಲೆ ವಿಚಾರ ಮಾಡೋಂಥದ್ದು ಸಾಯಿದು ಪಾಯಿದು ಇದೆಲ್ಲ ತಿನ್ನ ತಗೋಗ್ಬಿಡ ಜೀವನದಾಗ ಕಷ್ಟ ಸುಖ ಎಲ್ಲ ಬರಕ ಉಂಟ ಏನ್ ಹೇಳ್ತಾನೆ ಅವೆಲ್ಲ ನೋಡ್ಲಿ ಮಾಡ್ದಾರ ಕರ್ಮ ಆಡದವ್ರು ಇನ್ನ ಹೇಳ್ತಾರಲ್ಲ ನನಗೂ ಅಣ್ಣಾಕ್ ಬರಂಗಿಲ್ಲ ಅದನ್ನ ಅದು ಮಾಡಿದಾರ ಪಾಪ ಆಡದಾರ ಬೇಕಂತ ಅವ್ರ ಸುದ್ದಿ ಮಾತಾಡೋದ ಬೇಡ ಅವ್ರ ಕರ್ಮ ಅವ್ರು ಸೋಸ್ತಾರ ನಿನ್ ಮಗ ನಿನ್ ಸಿಗ್ತಾನ ನೋಡಿಲಿ ನಾವು ಗಟ್ಟಿದ್ರೆ ಜಗತ್ ಗಟ್ಟಿ ಅಂತ ನಮ್ಮಂತ ಇಕ್ಕಿದ್ರೆ ಎಲ್ಲಾರು ಬರ್ತಾರ ಎಲ್ಲ ಹೆಂಡ್ರು ಬರ್ತಾರ ಮಕ್ಳು ಬರ್ತಾರ ಅಣ್ಣತಮ್ಮರು ಬರ್ತಾರ ಎಲ್ಲಾರು ಬರ್ತಾರ ಏನ್ ತಲೆ ಇಟ್ಕೊನಿ ನೀನೇ ಸತ್ತೋದೆ ಅಂದ್ರೆ ಏನ್ ಮಾಡ್ತೀಪ ಏನ್ ಕಳಿಸ್ತಿ ಹೇಳಿ ನೋಡು ನಂಗೆ ಎಲ್ಲಿ ತಿಳಿಸ್ಕೊಬೇಡ ಇಲ್ಲೇ ಇರ ಏನ ಆರಾಮ್ ದುಡ್ಕೊಂಡ್ ತಿನ್ಕೊಂಡ್ ಇಲ್ಲೇ ಇರ ನಿನ್ಗೆ ಎಷ್ಟು ದಿವಸ ವ್ಯಾಸರ ತಿಳ ಅವ್ರು ಬರುವಾರ ತಾವ ಬರ್ತಾರ ಇಲ್ಲಿ ಬೇಕಂದಾರ ಅಪ್ಪ ಜನ್ಮಕ್ಕೊಂದು ಏನ್ ಮಾಡ್ಕೊಬೇಡ ಏನ್ ಹೇಳ್ತಾನೆ ಇಲ್ಲೇ ಉಣ್ಣು ತಿನ್ನು ಎಲ್ಲ ಐತಿ ಸಲಿಗಿಸ್ಬೇಡ ಅಪ್ಪ ಹಂಗೆಲ್ಲ ಮಾಡ್ಬಾರ್ದು ಹಂಗೆಲ್ಲ ಕಾಲ ಮಾಡ್ಬಾರ್ದು ನಮ್ ಕರಿತೈತಿ ಮಾಡೋದದ ಸಮಾನ ಕುಂದ್ರು ಒಳಗೆ ಕುಂದ್ರ ಬಾ ನಾನು ನಾಷ್ಟ ತುಂಬಿಡ್ತೀನಿ ಮನೆಗೆ ಹೋಗಿ ರಾಜು ಮುಟ್ಬೇಡ ಅವ ಫೋನ್ ಹಚ್ಚಿ ಎಲ್ಲ ವಿಷಯ ಹೇಳಿ ನಾನು ನಾಳೆ ಬರ್ತಾನ ಅಪ್ಪ ಅವ್ರು ಬಂದ ತಕ್ಷಣ ನೀನ್ ಮನೆ ಖಾಲಿ ಮಾಡ್ತಾ ಹೋಗ್ತಾ ಇರ್ಬೇಕು ನೀನು ಇಲ್ಲಿ ಇರಂಗಿಲ್ಲ ನೀನು ನಮ್ಮ ಅಪ್ಪಗ ಒಂದಿನ ಫೋನ್ ಹಚ್ಚಿ ಊಟ ಮಾಡಿದ್ರು ಏನು ಮಾಡತ್ರ ಅಂತ ಕೇಳ್ದಕ್ಕೆ ಅಲ್ಲಿಕ್ಕಿ ಆ ಬದ್ಮಾಸ್ ನನ್ನ ಮಗ ದಿನಕ್ಕೆ 100 ಸಲ ಫೋನ್ ಹಚ್ಚಿ ಮಾತಾಡತ್ತ ಹಲೋ ಜಗ್ಗು ಎಲ್ಲಿದ್ದಿ ಹೌದಾ ನನ್ನ ಮಗ ಫುಲ್ಲು ಟೈಟಾಗಿ ಕುಡಿದು ಬಂದಾನ ಅವರಪ್ಪಗೆ ಫೋನ್ ಮಾಡಿ ನಮ್ಮಿಬ್ಬರ ವಿಷಯ ಎಲ್ಲ ಹೇಳಿದ ನಾಳೆ ಅವರಪ್ಪ ಬರತ್ತಾನೆ ಅವರಪ್ಪ ಅವನು ಒಂದಾದರೆ ನಾವಿಬ್ಬರು ಸೇರೋಕ್ಕಾಗಲ್ಲ ಅದಕ್ಕೆ ನನ್ನ ಮಗನ ಮುಗಿಸಿ ಆ ಕೇಸ್ ಅದನ್ನು ಅವರಪ್ಪನ ಮೇಲೆ ಹಾಕೋಣ ಅವರಪ್ಪನ ಮೇಲೆ ಹಾಕಿದ್ರೆ ಇವನು ಸ್ಮಶಾನಕ್ಕೆ ಹೋಗ್ತಾನೆ ಅವನು ಜೈಲಿಗೆ ಹೋಗ್ತಾನೆ ಅವಾಗ ನಾವಿಬ್ರು ರಾಜಾರಾಣಿ ಥರ ಆರಾಮಾಗಿರ್ಬೋದು ತಪ್ಪೋ ಒಪ್ಪೋ ಅದೆಲ್ಲ ನಂಗೆ ಗೊತ್ತಿಲ್ಲ ನೀವಾಗ ಬೇಗ ಬಾ ಹಿತ್ರ ಬಾಗಿಲಿಂದ ಬಾ ಹಾಂ ಜಲ್ದಿ ಬಾ ಓಕೆ
ಏನ್ ಮಾಡ್ಬೇಕು? ಉಸಿರು ಕಟ್ತಾ ಇದ್ದೀನಾ? ನಿಮ್ಗೆ ಗೊತ್ತಿಲ್ಲ ಅವನೊಂದು ಹುಡುಗಿ ಲವ್ ಮಾಡಿದೆ. ಅವ್ರಿಗೆ ನಂಬರ್ ಇದರಲ್ಲಿ ಇದರಿಂದ ನಾವು ಆ ಹುಡುಗಿಗೆ ಕಾಲ್ ರಿಸೀವ್ ಮಾಡಿದ್ರೆ ಯಾರಿಗಾರ ಗೊತ್ತಾತಂದ್ರೆ ಲಾಸ್ಟ್ ಕಾಲ್ ಆಕಿಗೆ ಹೋಗಿರ್ತೈತಲ್ಲ ಆಕಿನ ಸಿಗೋದಿಲ್ಲ. ಅವಾಗ ನಾವು ಬಚಾವ್ ಆಗ್ತೀವಿ. ಗುಡ್ಡದೆ ಎಲ್ಲಪ್ಪ ಎಲ್ಲಪ್ಪ ಹ್ಞೂ ಸುಖ ಕುದುರೆಗೆ ಅದು ಹೊಟ್ಟದ ಹಾಕೇನೆ ಹ್ಞೂ ಹಾಕೇನ್ರಿ ಸರ್ ಬೋಸಕ ಹಾಕಿದೆ ಹಾಕೇನ್ರಿ ನೀರು ಕುಡ್ಸೇನ್ರಿ ಸೌಕರ ಹೊಟ್ಟು ಹಾಕೇನ್ರಿ ನೀನು ನಾಷ್ಟ ಮಾಡಿದಿಲ್ಲ ಹ್ಞೂ ರೀ ನಾಷ್ಟನು ಮಾಡೇನ್ರಿ ನಾವು ಸ್ವಲ್ಪ ಹುಬ್ಳ್ಯಾಗ ಕೆಲಸ ಐತಿ ಹೋಗ್ಬರ್ತಾನೆ ಹ್ಞೂ. ನೀವೆಲ್ಲ ನೋಡ್ಕೋ ಈಗ ಊಟ ತಂದ್ರ ಹುಡುಗರು ಹ್ಞೂ. ಊಟ ಮಾಡಿ ಇಲ್ಲಿ ಸ್ವಲ್ಪ ಕುರಿ ನಮಗ ಹ್ಞೂ ಅಷ್ಟ ಅಪ್ಪ ಅಷ್ಟು ಮಾಡ ನನ್ನ ಅರ್ಜೆಂಟ್ ಹುಡುಗಿ ಹೋಗ್ಬಿಡು ಹ್ಞೂ ರೀ ಸೌಕರ ಏಯ್ ಕಿವೆ ಎಲ್ಲಪ್ಪ ಏಯ್ ಏನದು ಹೌದಾ ಅಣ್ಣಾರ ಇವನ್ನ ಸುತ್ತ ಹಳ್ಳಿ ಎಲ್ಲ ಹುಡುಕಾಡಿ ಬಂದೇನ್ರಿ ನಮ್ಮೂರವ್ರಿ ಇವ ಅಗ್ದಿ ನಮ್ಮ ದೋಸ್ತ್ರಿ ಅವ ನಿಮ್ಮ ಮಗ ಸತ್ತನ್ರಿ ಹೌದಾ ಅದಕ್ಕೆ ಕಳಿಸ್ಕೊಡ್ರಿ ಅಣ್ಣ. ಹೌದಾ ಆಯ್ತು ತಿರುಗಿ ಕಳ್ಸ್ಕೊಡ್ತೇನೆ ಅಂತ ಏನಾಗಿತ್ತು ಅವಾಗ ಅಣ್ಣಾರ ಏನಾಗಿತ್ತು ಅಂತ ಗೊತ್ತಿಲ್ರಿ ಇದಕ್ಕಿದ್ದಂಗೆ ಸತ್ತನ್ರಿ ನಿನ್ನೆ. ಹೌದಾ ಹ್ಞೂ ಆಯ್ತು ನಾನೆಲ್ಲ ಕಳಿಸ್ತೇನೆ ಅಂತ ಮನ್ಯಾಗ ಹೆಂಡ್ತಿಗೂ ಮಗನಿಗೂ ಜಗಳ ಹಾಕೈತ್ರಿ. ನಿಮ್ಮ ಊರು ಬಿಟ್ಟು ಒಂದು ವಾರ ಆತ್ರಿ ಎಲ್ಲಿ ಹೋಗ್ಯಾನಂತ ಪತ್ತೆ ಇದ್ದಿದ್ದಿಲ್ರಿ. ಇವನ್ನ ಹುಡುಕಿ ಸಾಕಾಗಿ ಸುತ್ತ ಊರೆಲ್ಲ ಹುಡುಕಾಡಿ ಇಲ್ಲೇ ಹೊಂಟಿದ್ದಕ್ಕಂಡು ಅದಕ್ಕೆ ಬಂದಿರಿ ಅಣ್ಣ. ಒಂದು ಕೆಲಸ ಮಾಡ ಅವ್ನ ಮುಂದೆ ಹೇಳಕೊಡು ಈ ವಿಷಯನ ಹಾಂ ನಾಳೆ ಕಳಿಸ್ಕೊಡ್ತೇನೆ ಕಳಿಸ್ಕೊಡ್ರಿ ಅಣ್ಣ. ಹಾಂ ಇಲ್ಲ ಅಂದ್ರೆ ಹಂಗೆ ಬರೋದಿಲ್ಲ ಅವ ಅಪ್ಪ ಬಾಯಿಲಿ ಎಲ್ಲಪ್ಪ ಎಲ್ಲಪ್ಪ ಓ ಸುಖ ಯಾರ ನಿಮ್ಮ ಊರಿಗೆ ಬಂದಾರ ಇಲ್ಲೇ ಓಕೆನಾ ಇಲ್ಲಪ್ಪ ಯಾವಾಗ ಬಂದ್ಯಪ್ಪ ಆರಾಮದ್ಯಾ? ಆರಾಮಪ್ಪ ನೀ ಇದ ಬಂದ್ಯಾ ಬಾ ಊರಿಗೆ ಹೋಗೋಣ ಬಾ. ನಾವು ಬರೋದಿಲ್ಲಪ್ಪ ಓದಾರ ಬೇಡ ಬಾ ಹೇಳಿ ಅಣ್ಣಾರ ನೀವರೇ ಹೇಳಿ. ಎಲ್ಲಪ್ಪ ಏನೋ ಅರ್ಜೆಂಟ್ ಕೆಲಸ ಅಂತ ನಿಮ್ಮ ಊರಿನಾರ ಕರಿಯಾಕ ಬಂದಾರ ಹೋಗಿ ಬರೋರು ಅಡ ಸೌಕರ ಹಾಂ ನಾನು ಊರಿಗೆ ಹೆಚ್ಚು ಇರೋದಿಲ್ಲ ನನಗೆ ಅಲ್ಲಿ ಹೋಗಕ್ಕೆ ಮನಸ್ಸೇ ಇಲ್ಲ ಅವಲ್ಲಿ ಬೇಕಾದ್ರೆ ಅವರೇ ಕೊಲ್ಯ ಸೌಕರ ನಾನು ನಿಮ್ಮಂತ ಹೇಳ್ತೇನೆ ರೀ ಸೌಕರ ಹಂಗೆ ಮಾಡ್ಕೊಂಡು ಹೋಗಿ ಬಾ 2 ದಿನ ನೋಡಿಲಿ ನಾ ಏನು ಹೇಳ್ತೇನೆ 2 ದಿನ ಹೋಗಿ ನಿನಗೆ ಏನೋ ಅಲ್ಲಿ ಬೇಜಾರಾಗೈತಿ ನೀನು ಕೆಟ್ಟ ಪರಿಸ್ಥಿತಿ ಆಗಿದೆ ಅಂದ್ರೆ ಸೀದಾ ಸಡಿ ಬಾ 24 ತಾಸು ನಿನ್ನ ಸಲುವಾಗಿ ಭಾಳ ತೆಗೆದಿರೋದು ಆತ ನನಗೆ ಇಲ್ಲಿ ಹೆಚ್ಚು ಇಡೋಂಗೆ ಸೌಕರ ಹಂಗೆ ಅನ್ಬಾರ್ದು ಎಲ್ಲಪ್ಪ ಬಾ ನೀವು ಬರಬೇಕಾ ಬಾ ನೀನು ಅಲ್ಬೇಡ ಅಲ್ಬೇಡ ಹೋಗಿ ಬಾ ಕೆಲಸ ಐತೆ ಬಾ ನೀನು ಕರಿಯಾಕ ಬಂದಾರ ಹೋಗಿ ಹಾಂ ಶರ್ಟ್ ಇರ್ತಿ ಹಂಗಿರಿ ನಿಂದು ಹಾಕೋ ಹಿಂಗೆ ಹಾಕುವ ಹಾಕ್ಕೊಂಡು ನೀನು ನೋಡಲಿ 2 ದಿನ ಇದ್ದು ನೀನು ನನ್ನ ಕಡೆ ನೆನಪಾತಿಲ್ಲ ಸೀದಾ ಇಲ್ಲಿಗೆ ಬಾ
ಹಾಪ ಕರ್ಕೊಂಡು ಹೋಗ್ರಿ ನಡಿ ಕೆಲಸ ಐತೆ ಯಾರ್ಯಾರು ಹೇಳಿ ಬರೋದಾಗ ಏನು ಬರೋ ಪರಮಾತ್ಮ ಪರಮಾತ್ಮ ಏನೇ ಬರ್ಸಿದ್ರು ಅದಕ್ಕೆ ಏನು ಅನ್ಕೋಬೇಕು ಮಗನೇ ಏನು ಮಾಡಕತ್ತಿ ಯಾಕೆ ಮಾಡ್ಸಲಿ ನಮಸ್ಕಾರ. ಸರಿ ರೀ, ಸರಿರಮ್ಮ, ಸರಿ ರೀ, ಈ ಕಡೆ ಬರ್ರಿ, ಸರಿ ರೀ, ಬರ್ರಿ ಸರ್. ಇಲ್ಲೇ ನೋಡಿ ಸರ್, ಇಲ್ಲೇ ಆಗಿರೋದು. ಆಮೇಲೆ ಮೊನ್ನೆ ನಾವು ಇಲ್ಲೇ ಬಂದಿದ್ದೀವಿ ಸರ್. ಫೋಟೋ ತೆಗೆದ ಕೈ ಕಾಲೆಲ್ಲ ಕರೆಕ್ಟ್ ಓಕೆ ಸರ್. ಹಾಂ ಸರ್. ಯಾರಮ್ಮ ಈ ಮನೆಯವ್ರ ನಾನ ರೀ ಅವ್ರವ್ವ. ಏನಾಗಿತ್ತಮ್ಮ? ಏನು ಸರ್, ರಾತ್ರಿ ಬಂದು ಊಟ ಮಾಡಿ ಮಕ್ಕೊಂಡವನ, ಬೆಳಗ್ಗೆ ಎದ್ದೆ ಒಬ್ಸಾಕ್ ಹೋದ್ರೆ ಎದ್ದೇಳು ಇಲ್ರಿ ಅವನ. ಹಾಂ ಹೋಗಿ ನೀವು ಯಾರಮ್ಮ? ನಾವು ಈ ಬಾಜು ಮನೆಯವ್ರು. ಎಷ್ಟು ಮಂದಿ ಇರ್ತಾರಮ್ಮ ಈ ಮನೆಯೊಳಗೆ? ನಾನು ನನ್ನ ಮಗ ನನ್ನ ಗಂಡ ಇರ್ತೀವ್ರಿ. ನಿಮ್ಮ ಯಜಮಾನಲ್ಲದಮ್ಮ? ಅಲ್ಲಿ ಕುಂತಾನ ನೋಡ್ರಿ ಸರ್. ನಾನು ಹೊರಗೆ ಹೋಗಿದ್ದೀನಿ ರೀ, ನನ್ನ ಗೆಳೆಯ ಪಕ್ಕೀರ್ ಅಂತ ಹೇಳಿ ಕರ್ಯಾಕೆ ಬಂದಿನಿ ರೀ. ಅವಾಗ ಅವು ಬಂದು ನೋಡ್ಕೊಡ್ದು ಹಿಂಗೆ ಆಗೈತೆ ರೀ. ನಿನ್ನ ಮಗ ತೀರ್ಕೊಂಡಾಗ ಎಲ್ಲಿದ್ದೆ? ಕೆಲ್ಸದ ಮ್ಯಾಗಿದ್ದೀನಿ ರೀ ಸರ್. ಅಂದ್ರೆ ಅವ್ನು ಡ್ಯೂಟಿ ಮ್ಯಾಗಿದ್ದೆ. ಕಾಯಂ ಡ್ಯೂಟಿ ಮೇಲೆ ಇರ್ತೀನಿ, ನನ್ನ ಮನೆಗೆ ಬರಂಗಿಲ್ಲನ ಹೇಳುವ? ಹ್ಞೂ ರೀ ಸರ್. ಕರೆ ಹೇಳಕತ್ತಿ ಹೌದಲ್ಲ? ಹ್ಞೂ ರೀ ಸರ್. ಸಾಹೇಬ್ರ, ಒಂದು ವಾರ ಮುಂಚೆ ತಂದೆಗೆ ಮಗಳ ಜಗಳ ಇತ್ತಂತ್ರಿ, ಒಟ್ಟ ಮನೆಗೆ ಬಂದಿಲ್ಲ ಅಲ್ಲಿಂದ. ಸಣ್ಣ ಕಡಿತಾವ ನನಗೆ? ಹಾಂ, ಇದನ್ನೆಲ್ಲ ಯಾಕೆ ಹೇಳಿಲ್ಲ ನನಗೆ? ಏನದ ಬರ್ಕೋರಿದ್ನಲ್ಲ? ಓಕೆ. ಮೊಬೈಲ್ ಕೊಡಮ್ಮ ಇಲ್ಲ, ಮತ್ತೆ ಯಾರ ಮೊಬೈಲ್ ಎಲ್ಲ ತಂಬರ್ಮ. ನಿನ್ನ ಮೊಬೈಲ್ ಎಲ್ಲ ಕೊಡ ಮತ್ತೆ. ನಂದ್ರಿ ಸರ್. ಅವನ ಮೊಬೈಲ್ ಹೌದು ಬೇಕ್ರಿ. ಕೊಡಮ್ಮ ಮತ್ತೆ. ಏನು ಇದು ಅವಕ್ಕಿನ ಮೊದ್ಲಕ್ಕೆ ಇನ್ನೂ ಜಗಳ ಆಗಿತ್ತಂತಲ್ಲ? ಹ್ಞೂ ರೀ ಸರ್, ನನ್ನ ಗಂಡಗ ನನ್ನ ಮಗನಿಗೆ ಜಗಳ ಆಗಿತ್ತು ರೀ ಸರ್. ಎದು ಸಲ ಆಗೈತಾ? ಗೊತ್ತಿಲ್ರಿ ಸರ್, ಎದಕ್ಕೆ ಮಾಡ್ತಾ ಇದ್ರಿ ಅಂತೇಳಿ. ಕರೀರವನ್ನ ಏ ಬಾರ್ಪೈಲೆ ನಿಲ್ಲಿಲ್ಲ. ಯಾಕೆ ಜಗಳ ಮಾಡಿದವ? ಏನಿಲ್ಲ ರೀ ಸರ್, ನಾನು ಹೊರಗೆ ಹೋಗಿದ್ದೀನಿ ರೀ, ಮನೆಗೆ ಬರ್ಕೊಡದ
ನನಗೆ ಸೇರ್ತಿದ್ದಿಲ್ಲ ರೀ ಅವ ಅವ್ರ ಮಗನ ಮ್ಯಾಗ ಭಾಳ ಜೀವ ರೀ ನಾನು ನೋಡಿದ್ರೆ ಹಂಗೆ ಭಾಳ ನನ್ನ ನೋಡಿದ್ರೆ ಇದು ಮಾಡ್ತಿದ್ದಿಲ್ಲ ರೀ ಸರ್ ಒಟ್ಟ ಸೇರ್ತಿದ್ದಿಲ್ಲ ರೀ ಅದಕ್ಕೆ ಕೊಲೆ ಮಾಡಿಬಿಟ್ಟೇನ ನಾ ಏನು ಮಾಡಿದ್ರಿ ಸರ್ ಏನು ಮಾಡಿದ್ರಿ ಸರ ನನಗೆ ಡೌಟ್ ಪೂರ್ತಿ ಇವನ್ ಮ್ಯಾಗ ಐತ್ರಿ ಇವನ್ನ ಮಾಡ್ಯಾನ್ರಿ ಸರ್ ಸರ್ ಇವ್ನಿಗೆ ಕೊಟ್ಟಿದ್ರಿ ಸರ ನಿಮ್ಮ ಕರೆ ಹೇಳ್ತೇನ್ರಿ ಪಾಲ ಏನು ಮಾಡಿಲ್ರಿ ಸರ ಸರ ನನಗೆ ಇವನ್ ಮೇಲೆ ಡೌಟ್ ರೀ ಸರ ಹೌದೇನಮ್ಮ ನಿನ್ನ ಗಂಡನ ಮೇಲೆ ಅವನು ಅನುಮಾನನ ಹೌದ್ರಿ ಸರ ಇವನ ನನ್ನ ಗಂಡ ನನ್ನ ಮಗನ್ಗೆ ನನಗೆ ಅಸಲ ಸೇರ್ತಿರ್ಕಿಲ್ರಿ ಅವ್ನಿಗೆ ಹಗಲೆಲ್ಲ ಹೊಡೆದು ಬಡ್ದು ನನಗೂ ಹೊಡೆದು ಬಡ್ದು ಮಾಡ್ತಿದ್ದ ಮನೆಗೆ ಯಾರು ಬಂದ್ರೂ ಅನುಮಾನ ಪಡ್ತಿದ್ದಾರೆ ಏನು ತಂದ್ರೂ ಅನುಮಾನ ಪಡ್ತಿದ್ದ ಯಾರು ಕೊಟ್ರೆ ಏನು ಮಾಡಿದ್ರೆ ಎಲ್ಲಿಂದ ತಂದೆ ಅಂತೇಳಿ ನೋಡ್ಬೇವ ಮಾಡೋ ಮಟ ಮಾಡಿ ಮಗನ ಮೇಲೆ ಗಂಡನ ಮೇಲೆ ಹಾಕಿ ಕುಂತು ಹೆಂಗಿರ್ತಿದ್ದಾಳೋ ಬೇಕೆ ಎಲ್ಲಿಂದ ಹೋಗಿ ನಾವು ದುಡ್ಕೊಂಡು ಬಂದು ತಂದ್ಕೊಂಡ್ರೆ ಯಾರು ತಂದ್ಕೊಟ್ರು ಏನು ತಂದ್ಕೊಟ್ರು ಅಂತೇಳಿ ಹಗಲೆಲ್ಲ ಹಿಂಸೆ ಮಾಡ್ತಿದ್ದ ಹೋಲ್ ಬಿಡ್ಸ ನಾವು ನಮ್ಗೆ ಎದಕ್ಕೆ ಬೇಕು ಮಾಡಿದವ್ರು ಪಾಪ ಆಡ್ದವ್ರು ಬಾಯಾಗಂತ ನಾವು ಹೇಳಿ ನಮ್ಮ ಮ್ಯಾಗ ಬರ್ತದೆ ಹೋಲ್ ಬಿಡು ಇವನ್ನ ಏನೋ ಮಾಡ್ಯಾರ ನನ್ನ ಮಗಂಗೆ ಹೇಳ್ತಿಲ್ಲ ಏನು ಹೆಣ್ಮಗಳಿಗೆ ಮಾಡೋದೆಲ್ಲ ಮಾಡಿಬಿಟ್ಟು ಗಂಡನ ಹಾಕೊಂತಾಳ ಇದು ಯಾರು ತಪ್ಪಿದೆ ಹೋಲ್ ಬಿಡೋಣ ನಮ್ಗೆ ಬೇಕಾ ಇಂಥ ಮಂದಿ ನೋಡಪ್ಪ ಇದು ಯಾರ್ಯಾರು ಯಾಕೆ ಹಾಕೊಂಡ್ರಕ್ಕ ಪೊಲೀಸ್ ಕಟ್ಟಾಡಿ ಸತ್ತೋದಿ ಸುಮ್ಮನೆ ಕೊಂದ್ರು ಬೇಡ್ರಿ ಸರ್ ನಿಮಗೆ ನಡಿ ಅಪ್ಪನ ನಡಿಯೋ ನಡಿ ಹೇಳ್ಮೇಲೆ ನಡಿ ನಮ್ಮ ವಿಡಿಯೋವನ್ನು ವೀಕ್ಷಣೆ ಮಾಡುತ್ತಿರುವ ನಿಮ್ಮೆಲ್ಲರಿಗೂ ತುಂಬು ಹೃದಯದ ಧನ್ಯವಾದಗಳು. ಇದೇ ರೀತಿ ನಾವು ಹೆಚ್ಚಿನ ವಿಡಿಯೋ ಮಾಡಲು ನಿಮ್ಮ ಕೈಲಾದ ಸಹಾಯವನ್ನು ಮಾಡಿ ಸಹಕರಿಸಿ. ಹಾಗೂ ನಮ್ಮ ವಿಡಿಯೋವನ್ನು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧನ್ಯವಾದಗಳು.